ಗುರು ಸಿದ್ಧಾರೂಢಾಯ ನಮಃ. ಆತ್ಮೀಯ ಬಾಂಧವರೇ, ಇಡೀ ದೇಶಾದ್ಯಂತ ಈಗ ಗೋಸನ್ಮಾನ ಅಭಿಯಾನ ನಡೀತಾ ಇದೆ. ಬೃಂದಾವನದಲ್ಲಿ ಸಂತರು ಕೈಗೊಂಡಿರ್ತಕ್ಕಂಥ ತೀರ್ಮಾನ ಇದು. ಹಸುವನ್ನು ರಕ್ಷಿಸಬೇಕು, ಗೌರವಪೂರ್ಣವಾಗಿ ರಕ್ಷಿಸಬೇಕು. ಆದ್ದರಿಂದ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಡಿಯಲ್ಲಿ ಕೇಂದ್ರ ಸರ್ಕಾರ ಹಸುವನ್ನು ಗೋಮಾತೆ ಅಂತ ಘೋಷಣೆ ಮಾಡಬೇಕು, ನಿಷೇಧ ಮಾಡಬೇಕು. ಗೋಮಾಳವನ್ನು ಗೋವಿಗೋಸ್ಕರವೇ ಇರಿಸಬೇಕು. ಗೋ ಸಂರಕ್ಷಣೆಗೆ ಅನುದಾನವನ್ನು ಬಡ್ಜೆಟ್ನಲ್ಲಿ ಒದಗಿಸಬೇಕು. ಇವು ಪ್ರಮುಖ ಬೇಡಿಕೆಗಳು. ಈ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು 4 ಹಂತದಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಮೊದಲನೇ ಹಂತದಲ್ಲಿ ದೇಶದ 5400 ತಹಸೀಲ್ದಾರರಿಗೆ ಏಪ್ರಿಲ್ 27ನೇ ತಾರೀಕು ಮುಂದಿನ ಸೋಮವಾರ ಪ್ರತಿ ತಹಸೀಲ್ದಾರರಿಗೆ ಏಕಕಾಲದಲ್ಲಿ ದೇಶಾದ್ಯಂತ ಮನವಿ ಸಮರ್ಪಣೆ ನಡೀತಾ ಇದೆ. ಇದಾದ ಬಳಿಕ 3 ತಿಂಗಳುಗಳ ಕಾಲ ನಾವು ಕಾಯ್ತೇವೆ. ಆಗಲೂ ಬೇಡಿಕೆ ಈಡೇರದಿದ್ದಾಗ ಮುಂದೆ ಅಕ್ಟೋಬರ್ 27ನೇ ತಾರೀಕು ಇಡೀ ದೇಶದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಏಕಕಾಲದಲ್ಲಿ ಮನವಿಯನ್ನು ಸಮರ್ಪಣೆ ಮಾಡ್ತೇವೆ. 3ನೇ ಹಂತದಲ್ಲಿ ಅದಾದ 3 ತಿಂಗಳ ಬಳಿಕ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತೇವೆ. 3 ಹಂತದ ಈ ನಮ್ಮ ಅಭಿಯಾನ ಯಶಸ್ವಿ ಆಗದಿದ್ದರೆ, ನಮ್ಮ ಬೇಡಿಕೆ ಈಡೇರದಿದ್ದರೆ 4ನೇ ಹಂತದ ಅಭಿಯಾನ 2027 ಫೆಬ್ರವರಿ 27ರಿಂದ ದೆಹಲಿಯಲ್ಲಿ 5.5 ತಿಂಗಳ ಕಾಲ ನಿರಶನ ಆಗ್ತದೆ. ನಿರಶನ ಪ್ರತಿಭಟನೆ ಶುರುವಾಗ್ತದೆ, ಧರಣಿ ಶುರುವಾಗ್ತದೆ. ಈ ಧರಣಿಯಲ್ಲಿ ದೇಶಾದ್ಯಂತ ಆಗಮಿಸುವ ಸಂರಕ್ಷಕರೆಲ್ಲ ಭಾಗವಹಿಸ್ತಾರೆ. ನಮ್ಮ ನಿರೀಕ್ಷೆ ಏನು ಅಂತಂದರೆ, ಆಗಸ್ಟ್ 15ರ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿ ಭಾಷಣದಲ್ಲಿ ನಮ್ಮ ಬೇಡಿಕೆಯನ್ನು ಘೋಷಣೆ ಮಾಡಬೇಕು, ಈಡೇರಿಸುವ ಭರವಸೆಯನ್ನು ನೀಡಬೇಕು. ಒಂದು ವೇಳೆ ಆಗಲು ಹೋದ ಪಕ್ಷದಲ್ಲಿ ಆಗಸ್ಟ್ 16, 2027ರಿಂದ ದೆಹಲಿಯಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತೇವೆ. ಇದು ನಮ್ಮ ಅಭಿಯಾನದ ಸ್ವರೂಪ. ಯಾಕೆ ಅಂತ ಕೇಳಿದರೆ, ನೋಡಿ, ನಾವು ಪ್ರತಿಯೊಬ್ಬರೂ ತಾಯಿಯ ಹಾಲನ್ನು ಬಿಟ್ಟರೆ ಹಸುವಿನ ಹಾಲನ್ನು ಜೀವಮಾನ ಪರ್ಯಂತರ ಕುಡಿದು ಬದುಕ್ತೇವೆ. ಮತ್ತು ಗೋವಿನ ಪ್ರತಿಯೊಂದೂ ಅತ್ಯಂತ ಉಪಯುಕ್ತ, ನಮಗೆ ಆರೋಗ್ಯದಾಯಕ. ಅದರ ಗಂಜಲ, ಅದರ ಸೆಗಣಿ ಪ್ರತಿಯೊಂದೂ ಕೂಡ ಉಪಯುಕ್ತ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಲೇಸು. ಆ ಮೇಟಿ ಅಂದರೆ ಕೃಷಿ, ರೈತ. ಈ ರೈತನಿಗೆ ಬೆನ್ನೆಲುಬಾಗಿದ್ದು ಹಸು. ಇಂಥ ಹಸುವನ್ನು ಸಂರಕ್ಷಿಸಬೇಕಾದದ್ದು ನಮ್ಮ ಹೊಣೆ. ಆದ್ದರಿಂದ ಈಗ ನಮ್ಮ ದೇಶದಲ್ಲಿ ಈ ವರ್ಷ ಲಕ್ಷ ಲಕ್ಷ ಹಸುಗಳ ವಧೆ ಆಗ್ತಾಯಿದೆ. ಈಗ ಅವು ವಯಸ್ಸಾಯಿತು, ಅವು ಸತ್ತುವು ಅನ್ನೋ ವಿಚಾರ ಬೇರೆ, ಕಷ್ಟದಲ್ಲಿದ್ದಾವೆ ಅನ್ನೋ ವಿಚಾರ ಬೇರೆ. ತಿನ್ನುವ ಆಶೆಯಿಂದ ಹಸುವಿನ ಹತ್ಯೆ ನಡೀತಾ ಇದೆ. ಪವಿತ್ರ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನು ಹಾಕಿದರೂ ತುಂಬ್ತದೆ ಅಂತ ತಿಳ್ಕೊಂಡು ನಾವು ತಾಯಿ ಮಾಂಸ ತಿನ್ನಲಿಕ್ಕೆ ಸಾಧ್ಯನಾ? ಅದೇ ರೀತಿ ಹಸುವು ನಮ್ಮ ಮಾತೆ. ಆದ್ದರಿಂದ ಗೋಮಾತೆ, ರಾಷ್ಟ್ರಮಾತೆ ಅಂತ ಘೋಷಣೆ ಆದರೆ ಆ ಕಾನೂನಿಗೆ ಹೆದರಿಯಾದರೂ ಕೂಡ ಜನ ಗೋಹತ್ಯೆಯನ್ನು ಮಾಡೋದನ್ನು ನಿಲ್ಲಿಸ್ತಾರೆ ಅನ್ನೋದು ನಮ್ಮ ನಿರೀಕ್ಷೆ. ಗೋಹತ್ಯೆ ನಿಷೇಧ ಜಾರಿಯಲ್ಲಿದೆ. ನಮ್ಮ ದೇಶದ 17 ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಇದೆ. ಸ್ವಾಮಿಗಳ, ಗೋಹತ್ಯೆ ನಿಷೇಧ ಜಾರಿಯಲ್ಲಿದೆ ಅಂತ ಹೇಳಿದ್ರಿ. ದಿನ ಬೆಳಗಾದರೂ ಗೋಹತ್ಯೆ ಆಗ್ತಾ ಇದಲ್ಲ, ಅದ್ರ ಹೌದು, ಆಗ್ತಾ ಇದೆ. ಕಾನೂನೇ ಎಲ್ಲವನ್ನೂ ಮಾಡ್ತದೆ ಅಂತ ಹೇಳಲಿಕ್ಕಾಗಲ್ಲ. ಕಾನೂನಿನ ಕಣ್ಮರೆಯಾಗಿ ಈ ಕಾನೂನು ಬಾಹಿರ ಏನೆಲ್ಲ ನಡ್ಕೊಂಡು ಹೋಗ್ತಾ ಇದೆ, ಅದು ಆಗಬಾರ್ದು ಅನ್ನೋದು ನಮ್ಮ ಕಳಕಳಿ. ಕಾನೂನು ಇದ್ದರೂ ಕೂಡ ಅದು ನಡಿಬಾರ್ದು ಅನ್ನುವಂಥ ಆಗಬೇಕು ಅಂದರೆ ಮೊದಲಾಗಬೇಕಾಗಿದ್ದು ಜನಜಾಗೃತಿ. ಅದಕ್ಕೋಸ್ಕರನೇ ನಾವು ಈ ಅಭಿಯಾನವನ್ನು ದೇಶಾದ್ಯಂತ ಹಳ್ಳಿಗಳಲ್ಲಿ ಈ ಅಭಿಯಾನವನ್ನು ಶುರು ಮಾಡಿ ಅಂತ ಭಾವ ಬಂತು ಅಂದರೆ ಆವಾಗ ಯಾವ ಕಾನೂನು ಬೇಕಾಗಿರಲಿಲ್ಲ, ಸ್ವಯಂ ಅದು ಕಾನೂನಿನ ಪರಿಪಾಲನೆ ಆಗ್ತದೆ ಅನ್ನೋದು ನಮ್ಮ ನಿರೀಕ್ಷೆ. ಗೋಹತ್ಯೆ ನಿಷೇಧ ಇದ್ದರೂ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಅವಕಾಶ ಏನಂದರೆ, ನಮ್ಮ ರಾಜ್ಯದಲ್ಲಿ ನಿಷೇಧ ಇದೆ, ಪಕ್ಕದ ರಾಜ್ಯದಲ್ಲಿ ನಿಷೇಧ ಇಲ್ಲ, ಅಲ್ಲಿ ಗೋಹತ್ಯೆ ಆಗ್ತದೆ. ಇಲ್ಲಿ ಕಾನೂನು ಇದ್ದರೂ ಪ್ರಯೋಜನ ಆಗೋದಲ್ಲ. ಅದಕ್ಕೋಸ್ಕರ ನಮ್ಮ ಬೇಡಿಕೆ ಏನು ಅಂದರೆ, ಕೇಂದ್ರ ಸರ್ಕಾರದಿಂದಲೇ ಗೋಹತ್ಯೆ ನಿಷೇಧ ಜಾರಿಯಾಗಬೇಕು. ಆವಾಗ ಇದನ್ನು ತಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಸ್ವರೂಪ, ಬಯಕೆ. ಇನ್ನೊಂದು ನಮ್ಮ ಬೇಡಿಕೆ ಏನು ಅಂತಂದರೆ,
ಗೋರಕ್ಷಣೆಗಾಗಿಯೇ ಒಂದು ಕಾನೂನಾಗಬೇಕು. ಈಗ ಆ್ಯನಿಮಲ್ ಹಸ್ಬೆಂಡರಿ ಬೇರೆ ಬೇರೆ ಕಾನೂನುಗಳಿದ್ದಾವೆ, ಆ್ಯಕ್ಟ್ಗಳಿವೆ. ಹಸುವಿಗೋಸ್ಕರವೇ ಒಂದು ಕಾನೂನು ಕೇಂದ್ರ ಸರ್ಕಾರದಿಂದ ಜಾರಿಯಾಗಬೇಕು. ಬಡ್ಜೆಟ್ನಲ್ಲಿ ಹಣ ಅದಕ್ಕೆ ಮೀಸಲಿಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ನಿಮ್ಮೆಲ್ಲರ ಸಹಯೋಗ ಈ ಅಭಿಯಾನದ ಜೊತೆಗೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಈಗ ನೂರಾರು ವರ್ಷಗಳ ಹಿಂದೆಯೇ ಗೋಮಾಳ ಅಂತಿರ್ತಿತ್ತು. ಈ ನಕ್ಷೆಯಲ್ಲಿ, ಗ್ರಾಮ ನಕ್ಷೆಯಲ್ಲಿ, ಈ ಭೂಮಿಗಳ ನಕ್ಷೆಯಲ್ಲಿ ಒಂದು ಭೂಮಿಯನ್ನು ಇನ್ನೊಂದು ಭೂಮಿಗೆ ಹೋಗಲಿಕ್ಕೆ ದಾರಿ ಹೇಗೆ ನಕ್ಷೆಯಲ್ಲಿ ಗುರುತು ಮಾಡ್ತಿದ್ರೋ ಅದೇ ರೀತಿಯಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಗೋಮಾಳ ಇರಲೇಬೇಕು ಅಂಥೇಳಿ ಭೂಮಿಯನ್ನು ನಿಗದಿ ಮಾಡ್ತಿದ್ರು. ಆವತ್ತಿನ ಕಾಲದಲ್ಲಿ ಶಾಲೆ, ಕಾಲೇಜು, ಆಸ್ಪತ್ರೆ ಮತ್ತು ಆಟದ ಮೈದಾನ ಇತ್ಯಾದಿಗಳಿಗೆ ನಿಗದಿ ಆಗ್ತಿರಲಿಲ್ಲ. ಗೋಮಾಳಕ್ಕಂತೂ ನಿಗದಿ ಆಗಿಯೇ ಆಗ್ತಿತ್ತು. ಆದರೆ ಇವತ್ತೇನಾಗ್ತದೆ, ಹೊಸದಾಗಿ ಆ ಗೋಮಾಳವನ್ನು ಘೋಷಣೆ ಮಾಡೋದು ಇರಲಿ, ಇರುವಂಥ ಗೋಮಾಳವನ್ನು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಮಂಜೂರು ಮಾಡಿ ಗೋಮಾಳವನ್ನು ಕಬಳಿಸಲಾಗ್ತಾ ಇದೆ. ಇದು ಹೀಗಾಗೋದ್ರಿಂದ ಹಸುಗಳನ್ನು ರಕ್ಷಣೆ ಮಾಡೋರು ಹಸುಗಳನ್ನು ಎಲ್ಲಿ ಮೇಯಿಸ್ಲಿಕ್ಕೆ ಸಾಧ್ಯ? ಆದ್ದರಿಂದ ಇದು ನಿಲ್ಲಬೇಕು. ನಮ್ಮ ಬೇಡಿಕೆಯಲ್ಲಿ ಪ್ರಮುಖವಾದ ಒಂದು ಬೇಡಿಕೆ ಗೋಮಾಳವನ್ನು ಗೋರಕ್ಷಣೆಗೋಸ್ಕರನೇ ಮೀಸಲಿರಬೇಕು, ಅದನ್ನು ಬಾಕಿ ಉದ್ದೇಶಗಳಿಗೆ ಮಂಜೂರು ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಕೋರಿಕೆ.